ಹೇಗೆ ಅನ್ಸ್ತಾ ಇದೆ ರಿಟ್ರೀಟ್ ಅಲ್ಲಿ ಇಷ್ಟೊಂದು ಬ್ಯುಸಿ ಆಗಿದ್ದೀರಲ್ಲ? ಸರ್ ಕಂಪ್ಲೇಂಟ್ ಇರೋದಕ್ಕೆ ನನಗೆ ಒಂದು ಆರ್ಡರ್ ಬಂದಿರೋದು. ಅವಾಗ ಒಂದು ಪರ್ಪಸ್ ಇರಲಿಲ್ಲ, ಇವಾಗ ಒಂದು ಪರ್ಪಸ್ ಇದೆ. ಲೈಫಲ್ಲಿ ಕೆಲವು ಸತಿ ಜಾಬ್ಲೆಸ್ ಆಗೋದು ತುಂಬ ಇಂಪಾರ್ಟೆಂಟು. ತುಂಬ ಅದೇ ಒಂದು ಬಿಸಿ ಅಂತ ಇರುವಾಗ ಏನೋ ಒಂಥರ ಕಳೆದೋಗ್ಬಿಡ್ತೀವಿ. ಬಟ್ ಇವತ್ತು ಬನ್ನಿ, ಐ ಆಮ್ ಗೋಯಿಂಗ್ ಟು ಟೇಕ್ ಯು ಒಂದು ರೌಂಡ್ ಕರ್ಕೊಂಡು ಹೋಗ್ಬಿಟ್ಟು ಯಾರ್ಯಾರು ಜಾಬ್ಲೆಸ್ ಆಗಿದ್ದಾರೆ ಅವ್ರನ್ನೆಲ್ಲ ಮಾತಾಡ್ಸ್ಕೊಳ್ಳೋ. ಜಾಬ್ಲೆಸ್ ಅಂತ ಇಲ್ಲಿ ಹೇಳಿದ್ದೀನಿ, ಅವ್ರಿಗೆ ಗೊತ್ತಿಲ್ಲ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್, ದಿಸ್ ಇಸ್ ಭಜನ್ ಬೋಪಣ್ಣ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋಕ್ಕೆ ಮರಿಬೇಡಿ. ಇವಾಗ ನಾವು ರಿಟ್ರೀಟ್ ಅಂತ ಮಾಡಿ 1 ವರ್ಷ ಆಯಿತು. 1 ವರ್ಷ ನೆನ್ನೆಗೆ ಕಂಪ್ಲೀಟ್ ಆಯಿತು. ವೆರಿ ಹ್ಯಾಪಿ. ತುಂಬ ಖುಷಿ ಆಗ್ತಾ ಇದೆ. ಇವಾಗ ಗೆಸ್ಟು ಹೊರಗಡೆ ಮತ್ತಿಗೋಡ್ ಎಲಿಫೆಂಟಿಗೆ ಕ್ಯಾಂಪಿಗೆ ಹೋಗಿದ್ದಾರೆ, ಕೆಲವರು ದುಬಾರೆ ಕಡೆ ಹೋಗಿದ್ದಾರೆ. ಸೊ ಗ್ಯಾಪಲ್ಲಿ ನಮ್ಮ ಟೀಮ್ ಅವ್ರನ್ನ ಮಾತಾಡಿಸ್ಕೊಂಡು ಏನೇನು ನಡೀತಾ ಇದೆ ಅಂತ ಹೋಗುವ. ಸೊ ಲೆಟ್ಸ್ ಗೋ. ನೀವು ಬನ್ನಿ, ಐಲ್ ಟೇಕ್ ಯು. ಓಕೆ, ಈಗ ನಮ್ಮ ಕ್ಯಾಮರಾಮ್ಯಾನ್ ಸೋಮ ಇದ್ದಾರೆ ನನ್ನೊಟ್ಟಿಗೆ. ಹಾಗೆ ವಾಕ್ ಮಾಡ್ಕೊಂಡು ಹೋದರೆ ಇಲ್ಲಿ ನೋಡಿ, ಫಸ್ಟ್ ಜಾಬ್ಲೆಸ್ ನಮ್ಮಲ್ಲಿ ಯಾರು ಅಂತ ಹೇಳಿದ್ರೆ ಹಾಯ್ ಕೋಕ್. ಕೇಳಿಸ್ತಾ ನಾನು ಜಾಬ್ಲೆಸ್ ಅಂತ ಹೇಳಿದ್ದು? ಅಲ್ಲ, ಜಾಬ್ಲೆಸ್ ನಾನು ಆಗಿಲ್ಲ. ನಾನು ಎಂಟರ್ಟೈನ್ಮೆಂಟ್ ಟೈಮ್ ಸ್ಪೆಂಡಿಂಗ್ ಟೈಮ್ ವಿತ್ ವಿಯಾನ್. ಓ, ವೆರಿ ಪವರ್ಫುಲ್ ಟೈಮು. ಸೊ ಹೇಗೆ ಅನಿಸ್ತಾ ಇದೆ? 1 ವರ್ಷ ಕಂಪ್ಲೀಟ್ ಆಯಿತು. ಸೂಪರ್, ಗ್ರೇಟ್ ಎಕ್ಸ್ಪೀರಿಯನ್ಸ್. ಹಾಂ, ಮತ್ತು ನೆನ್ನೆ ಗೆಸ್ಟ್ ಒಬ್ಬರು ಹೇಳ್ತಾ ಇದ್ರು, ನಿಮ್ಮ ಪ್ರಾಪರ್ಟಿಯಲ್ಲಿ ಇರಬೇಕಾದ್ರೆ ಏನೋ ಗೊತ್ತಿಲ್ಲ, ಇಲ್ಲೇ ಇರಬೇಕು ಅಂತ ಅನಿಸುತ್ತೆ ಅಂತ. ಯಾಕೆಂತ ಹೇಳಿದ್ರೆ ವಿಯಾನು ಸಖತ್ ಹೋಸ್ಟಿಂಗ್ ಮಾಡ್ತಾ ಇದ್ದಾರೆ. ಹೌದು, ಪರ್ಸನಲ್ ಹೋಸ್ಟಿಂಗ್. ಬನ್ನಿ ವಿಯಾನ ಮಾತಾಡ್ಸ್ಕೊಳ್ಳ. ಸೊ ಆಲ್ ದಿ ಬೆಸ್ಟ್, ಆಟ ಆಡಿ. ಓಕೆ. ಆ್ಯಂಡ್ ಶಿ ಇಸ್ ಆ್ಯಕ್ಚುಲಿ ವೆರಿ ಬ್ಯುಸಿ. ತುಂಬ ಅವರು ಯಾಕೆ ಕೌಂಟಿಗೆ ಯಾವಾಗ ಬರ್ತಾ ಇರ್ತಾರೆ ಅಂತ ಹೇಳಿದ್ರೆ ಅಡುಗೆ ಕೆಲಸಗಳು ಕಡಿಮೆ ಆಗುತ್ತೆ ಅಂತೇಳಿ. ಯಾಕಂದರೆ ಇಲ್ಲಿ ಶೆಫ್ಸ್ ಜಾಸ್ತಿ ಇದ್ದಾರಲ್ಲ. ಥ್ಯಾಂಕ್ ಯು ಫೋಕ್. ಬಾಯ್. ಬನ್ನಿ ಇವಾಗ ವಿಯಾನ್ನ ಮಾತಾಡ್ಸ್ಕೊಳ್ಳೋ. ಹಾಯ್ ವಿಯಾನ್, ಹೇಗಿದೆಯಾ? ಸೊ ನಿಮ್ಮ ಹೆಸರು? ಅಷ್ಟೇನಾ? ವಿಯಾನ್ ಮೂಗ್ಲಿ. ಈಗ ಇದು ಸೀತಾ ಆಗ್ಬಿಟ್ಟು ಮೂಗಲಿ ಏನೋ ಆಗ್ಬಿಟ್ಟಿದೆ ಅಲ್ಲ? ಹಾಂ, ಓಕೆ. ಓ, ಈಗ ಏನು ಮಾಡ್ತಾ ಇರೋದು? ಆಟ ಆಡ್ತಾ ಇರೋದಾ? ಓಕೆ, ಆಟ ಆಡಿ. ಮತ್ತೆ ಹೇಗೆ ಅನಿಸ್ತಾ ಇದೆ? ಹೌ ಡು ಯು ಫೀಲ್? ಈಗ ರಿಟ್ರೀಟ್ 1 ವರ್ಷ ಆಯ್ತಲ್ಲ, ಸೊ ಹೌ ಡು ಯು ಫೀಲ್ ಅಬೌಟ್ ಇಟ್? ಆಟಿಟ್ಯೂಡ್ ಸೋ ನೈಸ್. ಆಮೇಲೆ ಡು ಯು ಥಿಂಕ್ ದ ಫ್ಯೂಚರ್ ಈಸ್ ಆಲ್ ಅಬೌಟ್ ಹೆಲ್ತ್ ಆ್ಯಂಡ್ ಆಲ್ ದಟ್ ಗುಡ್? Chocolate is bad food. Okay, then what else is bad? Watermelon is good food. Okay. ಅದೊಂದು ಆಕ್ಸೆಂಟ್ ಬರ್ತಾ ಇದೆ, ಅದು ಎಲ್ಲಿಂದ ಬರ್ತಾ ಇದೆ ಅಂತ ಗೊತ್ತಿಲ್ಲ. ಎಲ್ಲಿಂದ ಬರ್ತಾ ಇರೋದು ಕೋಕದು? ಅಮ್ಮ ಗೊತ್ತಿಲ್ಲ. ಬನ್ನಿ, ಅಮ್ಮನಿಗೆ ಗೊತ್ತಿಲ್ಲ ಅಂತೆ ಆಕ್ಸೆಂಟ್ ಎಲ್ಲಿಂದ ಬರ್ತಾ ಇದೆ ಅಂತ. ಇವಾಗ ನೆಕ್ಸ್ಟು ಇಲ್ಲಿ ಕೆಲವು ಜಾಬ್ಲೆಸ್ ಪೀಪಲ್ ಇದ್ದಾರೆ, ಆದರೆ ಮೀಡಿಯಾದಲ್ಲಿ ಹೇಳೋದು ಬೇಡ ಆಯಿತು. ಓಕೆ, ಈಗ ಆಡಿಯನ್ಸಿಗೆ ಮಾತ್ರ ಗೊತ್ತಿರಲಿಲ್ಲ ಇವರೆಲ್ಲ ಜಾಬ್ಲೆಸ್ ಪೀಪಲ್ ಅಂತ. ಏನೋ ಒಂಥರ ಖುಷಿ ಟೀಮ್ನ ಮಾತಾಡ್ಸ್ಕೊಳ್ಳೋಕ್ಕೆ. ನಾವು ಬರ್ತಾ ಇದ್ದೀವಿ, ವಿಡಿಯೋ ಮಾಡ್ತಾ ಇದ್ದೀವಿ. ಹಾಯ್ 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 ಹಾಯ್, ಹೇಗಿದ್ದೀರಾ? ಏನು ಮಾಡ್ತಾ ಇದ್ದೀರಾ? ಲೈಟು ಕರೆಂಟ್ ಬಿಲ್ ತುಂಬ ಉಳಿಸ್ಕೊಳ್ತಾರೆ. ಎಷ್ಟು ಇಲ್ಲದಿರ್ಬೇಕಾದ್ರೆ ಎಲ್ಲ ಆಫ್ ಮಾಡಿಬಿಡ್ತಾರೆ. ಇಲ್ಲಿ ಯಕ್ಷಿತ್ ಅವರು ಇದ್ದಾರೆ. ಹಾಯ್ ಯಕ್ಷಿತ, ಹೇಗೆ ಅನ್ಸ್ತಾ ಇದೆ ರಿಟ್ರೀಟಲ್ಲಿ ಇಷ್ಟೊಂದು ಬ್ಯುಸಿ ಆಗಿದ್ದೀರಲ್ಲ? ಅದೇ ನಾ ಜಾಬ್ಲೆಸ್ ಅಂತ ಹೇಳಿದ್ದೀನಿ ಅಲ್ಲಿ. ನೋಡಿ ಇಲ್ಲಿ ತಿಂತಾ ಇರೋದು ನೋಡಿ 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 ನೋಡಿ. ಹೇಳಿ 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 ಹೇಳಿ, ಏನು ಹೇಳಿ, ಏನು ತಿಂತಾ ಇರೋದು? ಪ್ರಸಾದ ತಿನ್ನಕ್ಕೆ ಅಂತ ತಂದು ಕೊಟ್ರೆ ಪ್ರಸಾದ ಸ್ನಾಕ್ಸ್ ತರ ತಿಂತಾರೆ. ನೋಡಿ ನೋಡಿ ನೋಡಿ. ಓಕೆ, ಆಯ್ತು. ಹಾಯ್ ನಳಿನಿ ಅವರೇ, ಹೇಗಿದ್ದೀರಾ? ತುಂಬಾ ಕಂಪ್ಲೇಂಟ್ ಇದೆ ಅಂತ, ನಿಮ್ಮ ಸೋಪು ಯೂಸ್ ಮಾಡಿ ಮುಖದಲ್ಲಿ ಪಿಂಪಲ್ಸ್ ಎಲ್ಲ ಬಂದಿದೆ ಅಂತ. ನೋಡಿ ಸರ್, ಕಂಪ್ಲೇಂಟ್ ಇರೋದಕ್ಕೆ ನನಗೆ ಒಂದು ಆರ್ಡರ್ ಬಂದಿರೋದು. ನಿಮ್ಮ ಹೆಸರು ಹಾಳು ಮಾಡೋಕ್ಕೆ ತುಂಬಾ ಜನ ಟ್ರೈ ಮಾಡ್ತಾ ಇದ್ರು, ಆದರೆ ಇಲ್ಲ, ಸುಮ್ಮನೆ ಕಂಪ್ಲೇಂಟ್ ಅಂತ ಹೇಳಿದ್ರೆ ಯಾರು ಕಂಪ್ಲೇಂಟ್ ಬಂದಿಲ್ಲ. ನೀವು ಹೇಗೆ ನಿಮ್ಮ ಈಗ ಒಂದು ಸೋಪಲ್ಲಿ ಯೂಸ್ ಮಾಡಿ ಹೇಗೆ ಅನಿಸ್ತಾ ಇದೆ? ಕಮ್ಮಿ ಆಗಿದೆ ಸರ್. ಕಮ್ಮಿ ಆಗಿದೆ. ಓಕೆ, ಏನು ಕಮ್ಮಿ ಆಗಿದೆ? ಪಿಂಪಲ್ಸ್. ನಿಮಗೆ ಹೇಗೆ ಅನಿಸ್ತಾ ಇದೆ? ನ್ಯಾಚುರಲ್ ಬ್ಯೂಟಿ. ಇವು ಸೋಪ್ ಹಾಕಿದ್ದೆ. ಅದಕ್ಕಿಂತ ಮುಂಚೆ ಆರ್ಟಿಫಿಷಿಯಲ್ ಇದ್ರಾ? ವಿಡಿಯೋ ನೋಡಿದ್ರೆ ಹಳೆ ವಿಡಿಯೋ. ಈಗ ಅವರೆಲ್ಲ ಹಳೆ ವಿಡಿಯೋ ಹುಟ್ಟಬೇಕು. ಮತ್ತೆ ನಡೆಯೋರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನಿಮ್ಮ ಇಬ್ಬರು ಸಂಗಡಿಯರ ಬಗ್ಗೆ, ರಿಟ್ರೀಟ್ ಬಗ್ಗೆ? 1 ವರ್ಷ ಕಂಪ್ಲೀಟ್ ಆಗಿದೆ. ಅದೇ ರಿಟ್ರೀಟ್ ಬಗ್ಗೆ ಹೇಳೋದಾದ್ರೆ ತುಂಬಾ ಖುಷಿ ಆಗ್ತಿದೆ. ಲಾಸ್ಟ್ ಇಯರ್ ಎಲ್ಲ ತುಂಬಾ ಹೆಲ್ತ್ ಇಶ್ಯೂ ಇತ್ತು, ಮತ್ತೆ ಶುಗರ್ ಯೂಸ್ ಮಾಡ್ತಾ ಇದ್ದ. ರಿಟ್ರೀಟ್ ಆದ್ಮೇಲೆ ಶುಗರ್ ಕಟ್ ಡೌನ್ ಆಗಿದೆ ಮನೆಯಲ್ಲಿ. ಜಾಗ್ರಿ ಪೌಡರ್ ಯೂಸ್ ಮಾಡ್ತಾ ಇದ್ವಿ, ಮತ್ತೆ ಯಾವ ಟ್ಯಾಬ್ಲೆಟ್ ಸಹ ಆ ತರದ ಏನು ಯೂಸ್ ಮಾಡ್ತಾ ಇಲ್ಲ, ಎಲ್ಲ ಬಿಸಾಕ್ಬಿಟ್ಟೆ. ರಿಪೋರ್ಟ್ ಸಮೇತ ಬಿಸಾಕ್ಬಿಟ್ಟಿದ್ದೀನಿ. ಈಗ ನಮ್ಮ ಟೀಮಲ್ಲಿ ಯಾರಿಗಾದ್ರೂ ಏನಾದ್ರು ಕಾಯಿಲೆ ಇದೆಯಾ? ಕಾಯಿಲೆ ಇಲ್ಲ, ಒಬ್ರಿಗೂ ಕಾಯಿಲೆ ಇಲ್ಲ. ಇದ್ರು ಕೂಡ ಅದೇ ಅವರು ಹಾಸ್ಪಿಟ್ಲಿಗೆ ಹೋಗದೆ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಓಕೆ,
ನಾವು ಹೆಲ್ದಿ ಐಟಮ್ನೇ ತಿಂತಾ ಇದೀವಿ ಸರ್. ನನಗೆ ಬಿಸ್ನೆಸ್ ಒಂದು ಕಡೆ ಚೇಂಜ್ ಆಗ್ತಾ ಇದೆ ಅಂತ ಹೇಳೋದಕ್ಕಿಂತ ನಮ್ಮ ಟೀಮ್ ಅವರೆಲ್ಲ ಚೇಂಜ್ ಆಗ್ತಾ ಇದೆ. ನಿನ್ನೆ ನಿಮ್ಮ ಹಸ್ಬೆಂಡ್ ಕೂಡ ಹೇಳಿದ್ರು ಮನೆಯೆಲ್ಲ ಚೇಂಜ್ ಆಗಿದೆ ಅಂತ. ಇಲ್ಲದ್ರೆ ಬೈತಾ ಇದ್ರು, ಈಗಷ್ಟು ಬೈತಾ ಇಲ್ಲ. ಓ ಮೈ ಗಾಡ್, ಈಗ ಪಬ್ಲಿಕ್ ಅಲ್ಲಿ ರೆಕಾರ್ಡ್ ಪ್ಲೀಸ್ ನೋಟ್ ಡೌನ್ ಆಯ್ತಾ. ನೋಡಿ ಹಸ್ಬೆಂಡ್ ವೈಫ್ ಎಲ್ಲ ಚೇಂಜ್ ಮಾಡಿದ್ರೆ, ಯಾಕಂದ್ರೆ ಅವ್ರ ಫುಡ್ ಅಲ್ಲೆಲ್ಲ ಚೇಂಜಸ್ ಮತ್ತೆ ಆಗ್ಬಿಟ್ಟಿದೆ. ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ಅಮ್ಮನ ಮನೆಗೆ ಹೋದಾಗ ಅಮ್ಮ ಸಕ್ಕರೆ ಬಿಡೋ ಇದಲ್ಲ, ಅಮ್ಮ ಯೂಸ್ ಮಾಡ್ತಾ ಇದ್ರೆ, ನಾನ್ ಜಸ್ಟ್ ಹೋಗಿ ದೊಡ್ಡಪ್ಪನಿಗೆ ಒಂದು ಇದು ಹೇಳಿದಷ್ಟೇ, ಸಕ್ಕರೆ ಯೂಸ್ ಮಾಡ್ಬೇಡಿ, ಈಗ ಜಾಗ್ರಿ ಯೂಸ್ ಮಾಡಿ. ಜಾಗ್ರಿ ಅದು ಲಾಸ್ಟ್ ಆಪ್ಷನ್. ಅಲ್ಲ, ಲಾಸ್ಟ್ ಆಪ್ಷನ್ ಅದು. ಸಕ್ಕರೆ ಯೂಸ್ ಮಾಡಿದ್ರೆ ತುಂಬಾ ಹೆಲ್ತ್ ಇಶ್ಯೂ ಬರುತ್ತೆ ಅಂತ ಹೇಳ್ಬಿಟ್ಟು ಜಾಗ್ರಿ ಯೂಸ್ ಮಾಡ್ಲಿಕ್ಕೆ ಹೇಳಿದೆ. ಮತ್ತೆ ಈ ಸಲ ಹೋಗೋತಿ ನೋಡೋತಿಗೆ ಜಾಗ್ರಿ ಕಾಫಿ ಮಾಡಿ ಇಟ್ಟಿದ್ದಾರೆ. ಓ ಮೈ ಗಾಡ್, ಸೂಪರ್. ನೋಡಿ ಚೇಂಜಸ್ ಹೆಂಗೆ, ಇದೊಂಥರ ಏನಂದ್ರೆ ವೈರಸ್ ತರ. ನಾನು ಸ್ಟಾರ್ಟ್ ಮಾಡ್ಬೇಕಾದ್ರೆ ಅದು ಜನರಿಗೆ ಸ್ವಲ್ಪ ಅರ್ಥ ಆಗ್ತಾ ಇರಲಿಲ್ಲ ನಮ್ಮ ಟೀಮಲ್ಲಿ, ಬಟ್ ಅಲ್ಲಿಂದ ವೈಫಿಗೆ ಅರ್ಥ ಆಯಿತು, ಒಂದು ಮೊಬೈಲ್ ಎಲ್ಲ ಹೊಡೆದಾಕ್ಬೇಕಾಗಿತ್ತು. ಆ್ಯಂಡ್ ನಾವು ಈಗ ನಮ್ಮ ಟೀಮು ಅವರೆಲ್ಲ ಚೇಂಜ್ ಆಗಿದ್ದಾರೆ, ಅವರ ಫ್ಯಾಮಿಲಿ ಚೇಂಜ್ ಆಗಿದ್ದಾರೆ ಅಂತ ಹೇಳೋ ಇನ್ನೂ ಖುಷಿ. ನೋಡಿ ಎಷ್ಟು ಬೇಗ ಮಾರ್ಕೆಟಿಂಗ್ ಸ್ಟಾರ್ಟ್ ಮಾಡಿಬಿಟ್ರು. ಅದಕ್ಕೆ ಅಂದ್ರೆ ನೋಡಿ ಜಾಗ್ರಿ ಇಟ್ಟಿದ್ದೀವಿ, ಇದು ಬಂದು ಪಾಮ್ ಜಾಗ್ರಿ. ನೋಡಿ ಸ್ಟೋರಿನ ಹೆಂಗ್ ಕನೆಕ್ಟ್ ಮಾಡ್ತಾರೆ ಅಂತ. ಬನ್ನಿ ಇವಾಗ ನೀವು ಕೂಡ ಬಂದ್ರೆ ಈ ತರ ಜಾಗ್ರಿನ ಪರ್ಚೇಸ್ ಮಾಡ್ಬೋದು. ನೋಡಿ ಇದೊಂದು ಜಾಗ್ರಿ ಇದೆ, ಈ ಟೈಪು ಇದೆ. ಅದೇನೋ ಹೇಳ್ತಾರಲ್ಲ ನಂದೆಲ್ಲಿ ಇದ್ವಿ ಅಂತ, ಈ ಟೈಪ್ ಜಾಗ್ರಿ. ಆಗ ನಳಿನಿ ಅವ್ರು ಬಂದ್ಬಿಟ್ಟು ಅವರು ಸೇಲ್ ಮಾಡೋಕ್ಕೆ ನೋಡ್ತಾರೆ. ಎಸ್. ಆ್ಯಂಡ್ ಇಲ್ಲಿ ನೋಡಿ ವಿ ಹ್ಯಾವ್ ವಿಲ್ಸನ್. ವಿಲ್ಸನ್, ಹೇಗಿದೆ ರಿಟ್ರೀಟ್ ಎಕ್ಸ್ಪೀರಿಯನ್ಸು? ಸೂಪರ್. ಹೆಲ್ತ್ ಬಗ್ಗೆ ಹೇಗೆ ಅನಿಸ್ತಾ ಇದೆ? ಹೌ ಡು ಯು ಫೀಲ್? ಇಲ್ಲ ಸರ್, ಲಾಸ್ಟ್ ಇಯರ್ 16 ಪ್ರೋಗ್ರಾಮ್ ಆಗಿದ ತಕ್ಷಣ ಸಂಜೆ ಹೋಗಿದ್ದವನು ಹತ್ತಿ ಮಲ್ಕೊಂಡಿರೋದು. ಎಕ್ಸಾಕ್ಟ್ಲಿ ಅಲ್ಲ. ಆ್ಯಕ್ಚುಲಿ ವಿಲ್ಸನ್ನು ಈ ವಾಸ್ ನಾಟ್ ಕೀಪಿಂಗ್ ವೆಲ್ ಲಾಸ್ಟ್ 1 year, ಬಟ್ 1 year ಅಲ್ಲಿ ಈಗ ಫುಡ್ ಚೇಂಜಸ್, ಲೈಫ್ ಸ್ಟೈಲ್ ಚೇಂಜಸ್ ಎಲ್ಲ ಆಗಿಬಿಟ್ಟು ಇವಾಗ ನೋ ಟ್ಯಾಬ್ಲೆಟ್ಸ್, ಝೀರೋ ಟ್ಯಾಬ್ಲೆಟ್ಸ್ ಇಲ್ಲ, ಯಾವುದಕ್ಕೂ ಇಲ್ಲ. ಓಕೆ, ಫುಡ್ ಕಂಪ್ಲೀಟ್ ಚೇಂಜ್ ಪ್ಯಾಟರ್ನ್, ಹೆಲ್ದಿ ಫುಡ್, ಆರ್ಗ್ಯಾನಿಕ್ ಫುಡ್. ಆರ್ಗ್ಯಾನಿಕ್ ಪ್ಲಸ್ ಅಂತ ಹೇಳಿದ್ರೆ ನಮ್ಮ ಲೈಫ್ ಸ್ಟೈಲ್ನ ಚೇಂಜ್ ಮಾಡಿಕೊಂಡ್ರೆ ಟ್ಯಾಬ್ಲೆಟ್ಸ್ಗೆ ಹೋಗೋದು ಬೇಡ ಅಂತ. ಎಕ್ಸಾಕ್ಟ್ಲಿ. ಓಕೆ, ಕ್ವಶನ್ ಫಾರ್ ಈಚ್ ಒನ್ ಆಫ್ ಯು. ನಮ್ಮ ಪ್ರಪಂಚದಲ್ಲಿ ವಿಚ್ ಇಸ್ ದ ಬಿಗ್ಗೆಸ್ಟ್ ಬೆಸ್ಟ್ ಹಾಸ್ಪಿಟಲ್? ಲೈಫ್ ಚೇಂಜ್ ಬೆಸ್ಟ್ ಹಾಸ್ಪಿಟಲ್ ಯಾವುದು? ನಮ್ಮ ಮೈಂಡ್ ಸೆಟ್ ಫಸ್ಟ್. ಮೈಂಡ್ ಸೆಟ್. ಓಕೆ, ಮತ್ತೆ ನೇಚರ್. ಓಕೆ, ಮತ್ತೆ ಇನ್ನು ಬೇರೆ? ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ಳೋದು. ಎಸ್, ಆ್ಯಕ್ಚುಲಿ ಒನ್ ಆಫ್ ದ ಬೆಸ್ಟ್ ಹಾಸ್ಪಿಟಲ್ ಇನ್ ದ ವರ್ಲ್ಡ್ ಅಂದರೆ ನಮ್ಮ ಬಾಡಿ. ಎಲ್ಲ ನ್ಯಾಚುರಲ್ ಆಗಿ ಹೀಲ್ ಆಗುತ್ತೆ, ನ್ಯಾಚುರಲ್ ಆಗಿ. ಬಟ್ ಯಾವಾಗ ನಮ್ಮ ಲೈಫ್ ಸ್ಟೈಲ್ ಚೆನ್ನಾಗಿಲ್ಲ, ಕಾಯಿಲೆಗಳು ಬೇರೆ ಬೇರೆ ಥರ ಹುಟ್ಕೊಳ್ಳುತ್ತೆ, ಲೈಫ್ ಸ್ಟೈಲ್ ಡಿಸೀಸಸ್. ಸೊ ಮಾರಲ್ ಆಫ್ ದ ಸ್ಟೋರಿ, ಫಸ್ಟು ನಮ್ಮ ಬಾಡಿನ ಒಳ್ಳೆ ಫುಡ್, ಒಳ್ಳೆ ನೀರು, ಒಳ್ಳೆ ಗಾಳಿಯಿಂದ ನೋಡಿಕೊಂಡ್ರೆ ಇನ್ನು ಬಾಕಿ ಇರೋದೆಲ್ಲ ಇಟ್ ವಿಲ್ ಅಲೈನ್. ಆ್ಯಂಡ್ ಎಸ್, ಡಾಕ್ಟರ್ಸ್ ಆರ್ ರಿಕ್ವೈರ್ಡ್ ಫಾರ್ ಎಮರ್ಜೆನ್ಸೀಸು, ಬೇರೆ ಬೇರೆ ಥರ ಕಾಂಪ್ಲಿಕೇಶನ್ಸ್ ಇದ್ದಾಗ ಬೇಕು. ಬಟ್ ಅದರ್ವೈಸ್ ವಿ ಕ್ಯಾನ್ ಸೆಲ್ಫ್ ಹೀಲು. ತುಂಬ ಪವರ್ಫುಲ್ ಅದು, ಬಟ್ ಮರ್ತು ಬಿಟ್ಟಿದ್ದೀವಿ. ಯಾ, ಥ್ಯಾಂಕ್ ಯು. ಒಳ್ಳೆ ಇನ್ನು ಸ್ವಲ್ಪ ಜಾಸ್ತಿ ಹೊತ್ತಿದ್ರೆ ಇಲ್ಲಿ ನಳಿನಿ ಅವರು ಇನ್ನು ಏನೇನು ಪ್ರಮೋಟ್ ಮಾಡ್ತಾರೆ ಸರಿ. ನಾವು ಪ್ರಾಡಕ್ಟ್ ಬೇಕು ಅಂತ ಹೇಳಿದ್ರೆ ಈ ನಂಬರಿಗೆ ಕಾಲ್ ಮಾಡಿ, 8296568127. ನಾವು ಕೊರಿಯರ್ ಕೂಡ ಮಾಡಿ ಕೊಡ್ತೇವೆ. ಓಕೆ, ಬನ್ನಿ ಇನ್ನಿಂತ ಮಾಡುವ. ನನಗೆ ಒಂದು ಜ್ಯೂಸು ಸಿಕ್ತು ಹಾಗೆ. ಮತ್ತೆ ಹೇಗನ್ಸ್ತಾ ಇದೆ ರಿಟ್ರೀಟ್? 1 ವರ್ಷ ಆಯಿತು ಸರ್. ಖುಷಿ ಆಗ್ತಾ ಇದೆಯಾ? ಯಂಗೆಸ್ಟ್ ಪರ್ಸನ್ನು ರಿಟ್ರೀಟಲ್ಲಿ 1 year ಕಂಪ್ಲೀಟ್ ಮಾಡಿದ್ದಕ್ಕೆ. ಸೊ ಸೂಪರ್ ಆಗಿದೆ. ಥ್ಯಾಂಕ್ ಯು ಫಾರ್. ಓಕೆ, ಬನ್ನಿ ಇವಾಗ ನೋಡು, ಅಲ್ಲಿ ನಮ್ಮ ಬೇರೆ ಬೇರೆ ಅವ್ರು ಇದ್ದಾರೆ. ಬನ್ನಿ, ಇವ್ರದ್ದೊಂದು ಕಥೆ ಇದೆ ಕೇಳುವ. ರನ್ನಿಂಗ್ ಇದೆಯಾ? ಓಕೆ, ಹಾಯ್ ರಾಜು. ಬನ್ನಿ ದರ್ಶನ್ದೊಂದು ಕಥೆ ಕೇಳುವ. ದರ್ಶನ್, ಹೇಳಿ ಸರ್. ಆ್ಯಕ್ಚುಲಿ 2025 ರಿಟ್ರೀಟಲ್ಲಿ ಸಖತ್ತಾಗಿ ಸಾಥ್ ಕೊಟ್ಟೆ, ಸಖತ್ತಾಗಿ ನಡೀತಾ ಇತ್ತು. ಬಟ್ ನಿನಗೆ ನಾನೊಂದು 1 15 days ಮುಂಚೆ ನಾವು ಹೇಳಿದ್ವಿ, ನೀನು ತುಂಬ ಸ್ಪೀಡ್ ಇದೆಯಾ ಮಚ್ಚ, ಸ್ವಲ್ಪ ಸ್ಲೋ ಡೌನ್ ಮಾಡು ಅಂತ ಹೇಳಿದ್ವಿ. ನೀನು 2-3 ಸತಿ ಆ್ಯಕ್ಟಿಂಗ್ ಮಾಡಿದೆ ಸ್ಲೋ ಡೌನ್ ಆಗಿರೋ ಥರ. ಬಟ್ ತುಂಬ ಸ್ಪೀಡ್ ಅಂದರೆ ಗಾಡಿ ಓಡಿಸೋದ್ರಲ್ಲಿ ಅಲ್ಲ, ಎಲ್ಲದರಲ್ಲೂ ಲೈಕ್ ತುಂಬ ಬೇಗ 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 ಅಂತ. ಬಟ್ ನಾನು ಹೇಳಿದೆ ಇಲ್ಲ, ಬೇಗ ಹೋಗೋದು ಇಟ್ ಈಸ್ ನಾಟ್ ಗ್ರೇಟ್ ವೇ, ಬಟ್ ಆ ಎನರ್ಜಿನ ಬೇರೆ ಕಡೆ ಇದು ಮಾಡೋದು. ಆಮೇಲೆ ಏನಾಯಿತು ದರ್ಶನ್? ಆಮೇಲೆ ಒಂದು ಚಿಕ್ಕದಾಗಿ ಆಕ್ಸಿಡೆಂಟ್ ಆಯಿತು. ಚಿಕ್ಕದಾಗಿ ಏನು ಆಕ್ಸಿಡೆಂಟ್ ಆಗಿಲ್ಲ, ದೊಡ್ಡದಾಗಿ ಆಕ್ಸಿಡೆಂಟ್ ಆಯಿತು. ಮನೆಗೆ ರಜಾ ಹಾಕ್ಬಿಟ್ಟು ಮನೆಗೆ ಹೋಗ್ತಾ ಇದ್ದ. ಹೌದು, ಅವಾಗ ಏನಾಯಿತು? ಒಂದು ಆಕ್ಸಿಡೆಂಟ್ ಆಯಿತು. ಆಕ್ಸಿಡೆಂಟ್ ಆಗಿದ್ದು ನನ್ನ 2.5 month ರೆಸ್ಟಲ್ಲಿ ಸ್ಪೀಡ್ನ ಫುಲ್ಲು ಕಂಟ್ರೋಲ್ ಮಾಡಿಬಿಟ್ಟು ಕಾಲ್ದು ಫುಲ್ಲು ಗಾಯ ಆಗಿಬಿಟ್ಟು ಡಾಕ್ಟರ್ 2.5 ತಿಂಗಳು ಬೆಡ್ ರೆಸ್ಟ್ ಅಂತ ಹೇಳಿ. ಹಿಂಗಿತ್ತು ಎಕ್ಸ್ಪೀರಿಯನ್ಸ್ ಮನೇಲಿ ಕೂರೋಕ್ಕೆ? ಫುಲ್ಲು ಬೋರ್ ಆಯ್ತಿದ್ದು. ಆ ಎಕ್ಸ್ಪೀರಿಯನ್ಸ್ ಇನ್ನು ಯಾವತ್ತೂ ಬೇಡ ಅನಿಸ್ತಿದೆ. ಈಗ ಸ್ಲೋ ಡೌನ್ ಆಗಿ ಈಗ ಪುನಃ ರಿಟರ್ನ್ ಆಗಿ ಬಂದಿದ್ದಾನೆ. ಈಗ ಫುಲ್ ಕಾಮ್ ಆಗಿದೆಯಾ? ಈಗ ಪೀಸ್ಫುಲ್ ಎಂಜಾಯ್ ಮಾಡ್ತೀನಿ ಈಗ ಲೈಫ್ನ. ಸೊ ಅದೇ ಇವಾಗ ಪಾಸ್ ಆಗಿದ್ದಾನೆ, ಎಂಜಾಯ್ ಮಾಡ್ತಾ ಇದ್ದಾನೆ ಲೈಫ್ನ. ಎಂಜಾಯ್ ಮಾಡ್ತಾ ಇರೋದು ಈಗ. ಸಿಚುವೇಶನಿಂದ ಎಂಜಾಯ್ ಮಾಡ್ತೀನಿ. ಹಾಂ, ಈಗ ಬಾ ಇಲ್ಲಿ ಬಾ, ಮುಗ್ದಿಲ್ಲ.
ಈಗ ನೋಡು, ಈಗ ನಿನಗೊಂದು ಆಕ್ಸಿಡೆಂಟ್ ಆಯಿತು, ಕಾಲು ಈಗ ಇದಾಯಿತು, ಒಂದು ಮೆಸೇಜು ಯಾವ ಥರದಲ್ಲಿ ಮನುಷ್ಯ ಲೈಫ್ನ ಲೀಡ್ ಮಾಡಬೇಕು ಅಂತ ಒಂದು ಚಿಕ್ಕ ಒಂದು ಲೈನಲ್ಲಿ ಹೇಳು ನಿನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ. ಬಿಕಾಸ್ ಕೆಲವು ಸತಿ ಡಾಕ್ಟ್ರಿಗಿಂತ ಪೇಷಂಟ್ದು ಎಕ್ಸ್ಪೀರಿಯನ್ಸ್ ಸಿಕ್ಕಾಪಟ್ಟೆ ಪವರ್ಫುಲ್ ಆಗಿರುತ್ತೆ. ಹೇಳು. ನಮ್ಮದು ಸ್ಪೀಡ್ನ ನಾವೇ ಕಂಟ್ರೋಲ್ ಮಾಡಬೇಕು ಅಷ್ಟೇ. ಕೆಲವು ಸತಿ ಬಿರುಗಾಳಿ ಒಳ್ಳೇದಲ್ಲ, ಒಳ್ಳೆ ತಣ್ಣಗೆ ಈ ಥರ ಗಾಳಿ ಬಂದರೆ ಎಲ್ಲನೂ ಚೆನ್ನಾಗಿ ನಡೀತಾ ಇರುತ್ತೆ. ಎಸ್, ಬನ್ನಿ ಇವಾಗ ಹೋಗುವ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಇನ್ನೂ ನಾನು ಹೇಳಲ್ಲ ಸ್ಲೋ ಡೌನ್ ಆಗುವಂತ, ಇನ್ನೂ ಸ್ಪೀಡ್ ಇನ್ಕ್ರೀಸ್ ಮಾಡು, ಫಾಸ್ಟ್ ಹೋಗಬೇಡ. ಫಾಸ್ಟ್ ಮತ್ತು ಸ್ಪೀಡಿಗೆ ಡಿಫ್ರೆನ್ಸ್ ಇದೆ. ಅದು ಇಲ್ಲಿ ಯಾರಿದ್ದಾರೆ ಅಲ್ವಾ? ಮಿಸ್ಟರ್ ನವೀನ್, ಒಂದು ವಿಡಿಯೋ ಮಾಡ್ತಾ ಇದ್ದೀವಿ. ಹಾಯ್ ನವೀನ್, ಹೇಗಿದೆಯಾ? 1 ವರ್ಷ ಲೈಫ್ ಇಲ್ವಾ ಇಲ್ಲಿ? ನೋಡಿ, ಇಲ್ಲ ನಮ್ಮ ಟೀಮಲ್ಲಿ ಫುಲ್ಲು ಸೇವಿಂಗ್ಸ್ ಮೈಂಡ್ ಸೆಟ್ಟು. ಸೇವಿಂಗ್ಸ್ ಅಂದರೆ ವೇಸ್ಟ್ ಮಾಡಬಾರ್ದು ಅಂತ. ಹಾಯ್ ನವೀನ್. ಈಗ 1 ಇಯರ್ ರಿಟ್ರೀಟ್ ಕಂಪ್ಲೀಟ್ ಆಯಿತು. ಎಷ್ಟು ಖುಷಿ ಆಗ್ತಾ ಇದೆ? ತುಂಬ ಖುಷಿ ಆಗ್ತದೆ. ಇವರು ಇಲ್ಲಿ ರೆಸ್ಟೋರೆಂಟಿಗೆ ನಾನಲ್ಲ ಓನರು, ಇಲ್ಲಿ ನವೀನ್ ಓನರು, ಆಯಿತಾ? ದರ್ಶನ್ ಓನರು. ಸೊ ಇವರೆಲ್ಲ ಓನರ್ಸ್ ಥರ ಕೆಲಸ ಮಾಡ್ತಾರೆ. ನಾನು ಬರಬೇಕು ಅಂತಲೇ ಇಲ್ಲ, ನಾನು ಬಂದರೆ ಈ ಥರ ಜ್ಯೂಸ್ ಗೀಸ್ ಕುಡ್ಕೊಂಡು ಹೋಗೋದು. ಸೊ ಈ ಥರ ಒಂದು ಮೈಂಡ್ಸೆಟ್ ಇದೆ. ಸೊ ಹೇಗೆ ಅನಿಸ್ತಾ ಇದೆ? ಖುಷಿ ಆಗ್ತಿದೆ. ಹಾಂ, ಯಾಕೆಂದರೆ 1 ವರ್ಷ ಆಯಿತು. ಯಾರೆಲ್ಲ ಏನೆಲ್ಲ ಹೇಳಿದ್ರು, ಬಟ್ ಅದನ್ನೆಲ್ಲ ದಾಟಿ ನಾವು ಬಂದಿದ್ವಿ. ಹೌದು. ಯಾಕೆಂದರೆ ಇವಾಗ ಗೆಸ್ಟ್ ಬಂದು ಕೇಳ್ತಾರೆ, ಯಾಕೆ ನೀವು ಕ್ಲೋಸ್ ಮಾಡಿ? ನಾವು ಹೇಳ್ತೀವಿ, ನಮಗೆ ನಾನ್ ವೆಜ್ ಆಲ್ಕೋಹಾಲ್ ಇರುವಾಗೆಲ್ಲ ಒಳ್ಳೆ ಬಿಸ್ನೆಸ್ ಇತ್ತು. ನಾನು ಅದನ್ನೆಲ್ಲ ಬಿಟ್ಟು ಯಾಕೆಂದರೆ ಮಾಡಿದರೆ ನಮಗೊಂದು ಅವಾಗೊಂದು ಪರ್ಪಸ್ ಇರಲಿಲ್ಲ, ಇವಾಗೊಂದು ಪರ್ಪಸ್ ಇದೆ. ಮೈ ಗಾಡ್, ಏನು ಮಾಡಬೇಕು? ನೇಚರು, ಅದೇ ನೇಚರಿಗೆ ಕನೆಕ್ಟ್ ಮಾಡೋದು. ಮೊದಲಾದರೆ ಡಿ ಜೆ ಸೌಂಡ್ಸ್, ಇದಾದರೆ ಪಕ್ಷಿ ಸೌಂಡ್. ವಾವ್, ಎಷ್ಟು ನೈಸ್, ಸಖತ್ತಾಗಿ ಹೇಳ್ತಾ ಇದ್ದಾರೆ ನೋಡಿ. ಆಮೇಲೆ ಈಗ ನವೀನು ಅಷ್ಟೇ, ಮಾರ್ಕೆಟಿಂಗಿಂದ ಹಿಡಿದು, ಸೇಲ್ಸಿಂದ ಹಿಡಿದು, ಆಪ್ರೇಷನ್ಸಿಂದ ಹಿಡಿದು ಎಲ್ಲ ಕಂಪ್ಲೀಟ್ ಒಂದು ಓನರ್ ಥರ ಫೀಲ್ ಆಗ್ತಾ ಇದೆ. ನಿಜ. ಯಾಕೆಂದರೆ ನಾವು ಬೇರೆ ಒಂದಕ್ಕೆ ಸ್ಟಿಕ್ ಆಗಿದ್ವಿ. ಇವಾಗ ಎಲ್ಲ ಮಾರ್ಕೆಟಿಂಗೂ ಮಾಡ್ತಾ ಇದ್ದೀವಿ. ಎಲ್ಲದಕ್ಕೂ ನಾನು ಈಗ ಒಂದೊಂದಾಗಿ ಕಲಿತಾ ಇರೋದು. ಇದು ಆ್ಯಕ್ಚುಲಿ ಒಂದು ಲರ್ನಿಂಗ್ ಹಬ್ಬ ಅಲ್ಲ? ಎಸ್, ಕಲೀಲಿಕ್ಕೆ ಬೆಸ್ಟ್ ನಮ್ಮ ಎವರ್ಗಿನ್ ಕೌಂಟಿ. ನೋಡಿ, ಅಲ್ಲೋ ಬೈತಾನೆ. ಸಾಗಿ ಬಾ, ಸಾಗಿ ಬನ್ನಿ, ಸಾಗಿನ ಮಾತಾಡ್ಸ್ಕೊಳ. ಅವನೊಂಥರ ಹೇಗಂದರೆ ನಂದೊಂಥರ ಫೇವ್ರೇಟ್, ಎಲ್ಲರೂ ಫೇವ್ರೇಟೇ, ಇವನೊಂಥರ ಬೇರೆ ಇದು. ಆಯ್ಸಾಗಿ ಏನು ದಿನ ಹೋಗ್ತಾ ಇದ್ದಂಗೆ ಫುಲ್ಲು ಸ್ಮಾರ್ಟ್ ಆಗ್ತಾ ಇದೆಯಲ್ಲ, ಏನು ವಿಷಯ? ಸೋಪ್ ಯೂಸ್ ಮಾಡಿ. ಸೋಪ್ ಯೂಸ್ ಸ್ಮಾರ್ಟ್ ಒಂದು ಸೋಪ್ ಸಿಗುತ್ತೆ. ಓ ಮೈ ಗಾಡ್, ಗೂಗಲ್ ಪೇ ಮಾಡಿದಾರಾ ಪ್ರಮೋಷನ್ ಮಾಡೋಕ್ಕೆ? ಇಲ್ಲ ನೋಡಿ, ಸೋಪ್ನ ನಳಿನಿ ವಿಡಿಯೋ ನೋಡ್ಬಿಟ್ರೆ ಖುಷಿ ಪಟ್ಬಿಡ್ತಾರೆ. ಥ್ಯಾಂಕ್ ಯು ಸಾಗಿ. ಒನ್ಸ್ ಅಗೇನ್ ಹ್ಯಾಪಿ 1 ಇಯರ್ ಆ್ಯನಿವರ್ಸರಿ. ಈಗ ಬನ್ನಿ, ಅಲ್ಲಿ ನಮ್ಮ ಸಮ್ನಾಜ್ ಅವರು ಇದ್ದಾರೆ, ಇಲ್ಲಿಂದಲೇ ಮಾತಾಡ್ಸ್ಕೊಡ. ಹಾಯ್ ಸಮ್ನಾಜ್. ಹಾಯ್ ಸರ್. ಕಾಯಕವೇ ಕೈಲಾಸ. ನೀವು ವಿಡಿಯೋ ಆದರೂ ಮಾಡಿ, ಏನಾದರೂ ಮಾಡಿ, ಫಸ್ಟ್ ನನ್ನ ಕೆಲಸ. ತಿಳಿಸಿ ಹೇಳಿ ಸರ್. ಸಮ್ನಾಜ್, ಒಂದು ವೆಜ್ಜಲ್ಲಿ ನಮ್ಮ ಪ್ಲಾಂಟ್ ಪ್ರೋಟೀನಲ್ಲಿ ಸಿಕ್ಕಾಪಟ್ಟೆ ಒಳ್ಳೆ ಐಟಮ್ಸ್ ಮಾಡಿ ಹೆಸರು ಮಾಡಿದ್ರಿ ಮಡಿಕೇರಿಯಲ್ಲಿ. ಇಲ್ಲೂ ಬಂದಾಗ ಜನರು ಕರೆದು ಮಾತಾಡಿಸಿ ಯಾವ ಥರ ಇದೆ ಎಕ್ಸ್ಪೀರಿಯನ್ಸು? 1 ಇಯರ್ ಕಂಪ್ಲೀಟ್ ಆಯಿತು ರಿಟ್ರೀಟಲ್ಲಿ. ಎಕ್ಸ್ಪೀರಿಯನ್ಸ್ ಅಂದರೆ ನಾನು ಇಲ್ಲಿ ಬಂದ್ಬಿಟ್ಟು ಸುಮಾರು ಕಲಿತಿದೆ. ಬೇರೆ ಬೇರೆ ಡಿಶ್ ಎಲ್ಲ ಸಪ್ರೇಟ್ ಅಲ್ಲಿ ಕೊಡೋಂಥ ಡಿಶ್ ಎಲ್ಲ ಇಲ್ಲಿ ಮಾಡಿಬಿಟ್ಟು ಸರ್ಪ್ರೈಸಾಗಿ ಕೊಡ್ತಾಯಿದ್ದೆ. ಗೆಸ್ಟಿಗೆ ತುಂಬ ಹ್ಯಾಪಿ ಆಗಿದೆ. ಪುನಃ ಗೆಸ್ಟಿಗೆ ಕರೆದುಬಿಟ್ಟು ಅದ್ರ ರೆಸಿಪಿ ಕೇಳ್ತಾ ಇದೆ ನನಗೆ. ಹೌದಾ? ಕಾಲ್ ಮಾಡಿ ಕೇಳ್ತಾ ಇದ್ದಾರಾ? ವಾವ್. ಬಟ್ ಬೇರೆ ಅಂದರೆ ನನಗೆ ಇಲ್ಲಿ ಬಂದುಬಿಟ್ಟು ಸುಮಾರು ಪಾಸಿಟಿವ್ ಎನರ್ಜಿ ಸಿಗ್ತಾ ಇದೆ. ವಾವ್, ನೈಸ್. ನೋಡಿ, ನಮ್ಮ ಟೀಮಲ್ಲಿ ಏನೇನು ಮಾತಾಡ್ತಾರೆ, ಪಾಸಿಟಿವ್ ಎನರ್ಜಿ ಅಂತೆ, ಪರ್ಪಸ್ ಅಂತೆ, ಗುಡ್ ಫುಡ್ ಅಂತೆ. ಸೊ ಇಟ್ ಈಸ್ ಪವರ್ಫುಲ್ ಅಲ್ಲ? ಎಸ್ ಅಮೀನಾ? ಎಸ್ ಎಸ್. ಇಟ್ಕೊಳ್ಳಿ. ಹಾಂ, ಬನ್ನಿ. ಇವಾಗ ಇಲ್ಲಿ ಮಣಿಯವರು ಇದ್ದಾರೆ. ಆಯ್ ಮಣಿ. ನೋಡಿ, ಕೂಲಿಂಗ್ ಗ್ಲಾಸಲ್ಲಿ ಇಟ್ಕೊಂಡು ಹೆಂಗೆ ಫುಲ್ ಜೋಶಲ್ಲಿದ್ದಾರೆ ಅಂತ ಹೇಳಿದ್ರೆ, ಲಾಸ್ಟು ಒಂದು 10 days ಬ್ಯಾಕ್ ನಿಮ್ಮ ಹೆಂಡತಿ ಕೂಲಿಂಗ್ ಗ್ಲಾಸ್ ಹಾಕೊಂಡಿದ್ರು. ಆಮೇಲೆ ಲಾಸ್ಟ್ ವೀಕ್ ಬಂದಾಗ ಮಗ ಹಾಕೊಂಡಿದ್ದ. ಇವಾಗ ನೋಡಿದ್ರೆ ನೀವು ಹಾಕೊಂಡಿದ್ದೀರಾ. ಸೊ ಕಣ್ಣು ಏನು ಇದಾ? ಸ್ವಲ್ಪ ಇನ್ಫೆಕ್ಷನ್ ಆಗಿದೆ. ಇನ್ಫೆಕ್ಷನ್ ತೊಂದರೆ ಇಲ್ಲ ಬಿಡಿ. ನಿಮ್ಮ ವೈಫು ಅದು ಸೋಪ್ ಎಲ್ಲ ಜಾಸ್ತಿ ಸೇಲ್ ಮಾಡೋಕೆ ಹೋಗ್ಬಿಟ್ಟು ಇನ್ಫೆಕ್ಷನ್ ಆಗಿಬಿಟ್ಟಿದೆ. ಈಗ 1 year ಕಂಪ್ಲೀಟ್ ಆಯ್ತಲ್ಲ? ಹೌದು ಸರ್. ಹೇಗೆ ಅನಿಸ್ತಾ ಇದೆ? ತುಂಬ ಖುಷಿ ಆಗ್ತಾ ಇದೆ. ಹಾಂ. ಸೊ ಮನೇಲಿ ಚೇಂಜಸ್ ಏನೇನಾಗಿದೆ? ನಮ್ಮದು ಅಂದರೆ ಮನೇಲಿ ಫುಲ್ 80% ಚೇಂಜಸ್ ಆಗಿದ್ದೀವಿ. ಶುಗರ್ ಕಟ್ ಡೌನ್ ಆಗಿದೆ. ನಾನ್ ವೆಜ್ ಆಲ್ಮೋಸ್ಟ್ 70% ಹತ್ರ ತಂದಿದ್ದೀವಿ. ಓಕೆ. ಅಂದರೆ ನಾವು ಏನು ಅಂತ ಹೇಳಿದ್ರೆ, ನಮ್ಮಲ್ಲಿ ಏನಿದ್ರು ಒಂದು ಕಂಟ್ರೋಲ್ ಇರಬೇಕು ಎಲ್ಲದಕ್ಕೂ. ಅಂದರೆ ವಿಪರೀತ, ಈಗ ಶುಗರ್ ಆದರೂ ಅತಿ ಆದರೂ ಅಮೃತನೂ ವಿಷ ಅಂತ ಹೇಳ್ತಾರೆ. ಅದೇ ಥರ ನಾನ್ ವೆಜ್ಜು ನಾವು ನಮ್ಮ ಟೀಮವರು ತಿಂತಾರೆ,
ಬಟ್ ಏನಂತ ಹೇಳಿದ್ರೆ ಅದಕ್ಕೊಂದು ಕಂಟ್ರೋಲ್ ಇರಬೇಕು. ಸೊ ನಮ್ಮ ಲೈಫಲ್ಲಿ ವಿಚಿತ್ರವಾಗಿ ಆಡ್ತಾ ಇದ್ದರೆ ಏನೋ ಒಂದು ಬ್ಯಾಡ್ ನ್ಯೂಸು ಬರ್ತಾ ಇರುತ್ತೆ, ಇಶ್ಯೂಸ್ಗಳು. ಬಟ್ ನಮ್ಮಲ್ಲಿ ಈಗ ನೋಡಿದ್ರೆ ನಮ್ಮ ಟೀಮಲ್ಲಿ ಯಾರಿಗೂ ಏನೋ ಒಂದು ಡಿಸೀಸ್ ಇಲ್ಲ, ನಾನ್ ವೆಜ್ ಬೇಕು ಅಂತಿಲ್ಲ. ಬಟ್ ನಾವು ಏನಂದರೆ ವಿ ಆರ್ ನಾಟ್ ಅಗೇನ್ಸ್ಟ್ ಎನಿ ಲೈಕ್ ತಿನ್ಬಾರ್ದು ಅಂತಲ್ಲ, ಬಟ್ ಒಂದು ಬಾಡಿ ಮೇಲೆ ಒಂದು ಕಂಟ್ರೋಲ್ ಇರಬೇಕು ಅಂತ ಹೇಳೋ ಒಂದು ಕಾನ್ಸೆಪ್ಟು. ಆ್ಯಂಡ್ ಗುಡ್ ಥಿಂಗ್ ಈಸ್ ಅವ್ರ ಮನೆಯಲ್ಲಿ ಈಗ ನಳಿನಿ ಕೂಡ ಹೇಳಿದ್ರು, ಶಿ ಈಸ್ ನಾಟ್ ಟೇಕಿಂಗ್ ಎನಿ ಟ್ಯಾಬ್ಲೆಟ್ಸು, ಲೈಕ್ ಯಾವುದು ಹೆಲ್ತ್ ಇಶ್ಯೂಸ್ ಇಲ್ಲ. ನಮ್ಮ ಟೀಮಲ್ಲಿ ಆ ಥರ ಒಂದು ದೊಡ್ಡ ಚೇಂಜಸ್ ಆಗಿದೆ. ಪ್ರತಿಯೊಂದು ಮನೆಯಲ್ಲೂ ಬಿ ಕಾನ್ಷಿಯಸ್ ಅಬೌಟ್ ವಾಟ್ ಫುಡ್ ಯು ಆರ್ ಈಟಿಂಗ್, ಏನು ತಿಂತಾ ಇದ್ದೀವಿ ಅಂತ ಹೇಳೋದನ್ನ ತುಂಬ ನೋಡ್ಕೋಬೇಕು. ಇಲ್ಲ ಅಂದರೆ ಮುಂದೈತೆ ಮಾರಿ ಹಬ್ಬ, ಅದು ಸಖತ್ತಾಗಿ ನಮ್ಮ ಸೋಮ ಹೇಳ್ತಾನೆ. ಓಕೆ, ಥ್ಯಾಂಕ್ ಯು. ವೆಲ್ಕಮ್ ಸರ್. ಕಂಗ್ರ್ಯಾಚುಲೇಷನ್ಸ್ ಫಾರ್ ಕಂಪ್ಲೀಟಿಂಗ್ 1 year. ಥ್ಯಾಂಕ್ ಯು. ಬನ್ನಿ, ಇವಾಗ ಇನ್ಯಾರಿದ್ದಾರೆ? ಇನ್ನೆಲ್ಲ ರಜದಲ್ಲಿದ್ದಾರೆ, ಆ ಕಡೆ ಈ ಕಡೆ ಹೋಗಿದ್ದಾರೆ, ರೆಸ್ಟೇ ಕೊಡ್ತಾ ಇದ್ದಾರೆ. ಬನ್ನಿ ಇವಾಗ ನಮ್ಮ ಸೋಮನ ಮಾತಾಡ್ಸ್ಕೊಡುವ. ಸೋಮ ವಿಡಿಯೋ ಪನ್ನಣ. ಹಾಯ್. ಎಸ್ ಸೋಮ. ಎಸ್ ಸರ್. ಈಗ 1 year ಕಂಪ್ಲೀಟ್ ಆಯಿತು. ಹೌದು. ಹೇಗೆ ಅನಿಸ್ತಾ ಇದೆ? ತುಂಬ ಖುಷಿ ಆಗ್ತಿದೆ. 1 year ಕಂಪ್ಲೀಟ್ ಆಗಿದ್ದು ಆ್ಯನಿವರ್ಸರಿ. ತುಂಬ ಪಾಸಿಟಿವ್ ಎನರ್ಜಿ ಈ 1 year ತುಂಬ ಅಂದರೆ ತುಂಬ ಸಿಕ್ಕಿದೆ. ಪರ್ಸನಲ್ ಆಗಿ ಆಗಿರ್ಬೋದು, ಪ್ರೊಫೆಷ್ನಲ್ ಆಗಿರ್ಬೋದು. ತುಂಬ ಒಳ್ಳೆ ಗೆಸ್ಟ್ನ ಮೀಟ್ ಮಾಡ್ತಾ ಇದ್ದೀವಿ. ಒಳ್ಳೊಳ್ಳೆ ರೆಸ್ಪೆಕ್ಟ್ ಸಿಗ್ತಿದೆ ಅವ್ರ ಕಡೆಯಿಂದ. ಮುಂಚೆ ಎಲ್ಲ ಆ ಥರ ರೆಸ್ಪೆಕ್ಟೇ ಸಿಗ್ತಿರಲಿಲ್ಲ. ಸೊ ಇವಾಗ ಕೆಲವು ಸತಿ ಐ ಮೀನ್ ಇಟ್ಸ್ ನಾಟ್ ಆನ್ ಅ ನೆಗೆಟಿವ್ ಸೈಡು. ಕೆಲವು ಗೆಸ್ಟು ವೆರಿ ಮಿನಿಮಲ್ ಬಂದಾಗ ಒಂದು ಅವತಾರ ಆಗಿ ಬರ್ತಾರೆ, ಇಲ್ಲಿ ಬಂದು ಕುಡ್ದಾದ್ಮೇಲೆ ಅವರು ಬೇರೆ ಅವತಾರ ತೋರಿಸ್ತಾ ಇದ್ರು. ಸೊ ನಮ್ಮ ಟೀಮಿಗೆ ಒಬ್ಬ ಇದ್ರು 2 ಗೆಸ್ಟ್ ಥರ ಹೋಸ್ಟ್ ಮಾಡಬೇಕಿತ್ತು. ಬಟ್ ಇವಾಗ ಒಂದೇ ಗೆಸ್ಟು, ಬರುವಾಗ ಒಂದೇ ಥರ ಬರ್ತಾರೆ, ಹೋಗುವಾಗಲೂ ಒಂದೇ ಥರ ಹೋಗ್ತಾರೆ. ಆ್ಯಂಡ್ ಫುಡ್ಡು ಇಲ್ಲಿ ನಮ್ಮದು ಆಲ್ಮೋಸ್ಟ್ ಹೋಮ್ ಮೇಡ್ ಮಸಾಲೆ ಮತ್ತು ಕೆಲವು ಜೈಸಾ ವೈಸಾ ಮನ್ ಅಂತ ಹೇಳ್ತಾರೆ, ವಾಟ್ ಯು ಬಿಕಮ್ ವಾಟ್ ಯು ಈಟ್ ಅಂತ. ಸೊ ನಾವು ಗೆಸ್ಟಿಗೆ ಏನು ಕೊಡ್ತೀವಿ ಅಂತ ಹೇಳೋದ್ರ ಮೇಲೂ ಅವರ ಒಂದು ಬಿಹೇವಿಯರ್ ಮ್ಯಾಟ್ರ್ ಆಗಿರುತ್ತೆ. ಕ್ಲೀನ್ ಫುಡ್ಡು, ಗ್ರೀನ್ ಫುಡ್ಡು, ಹೆಲ್ದಿ ಫುಡ್ ಕೊಡಬೇಕಾದ್ರೆ ಅವ್ರು ಮಾತಾಡೋದು, ಅವ್ರದ್ದು ಥಾಟ್ ಪ್ರೊಸೆಸ್ಸು, ಅವ್ರದ್ದು ಸುತ್ತಮುತ್ತ ಇರುವಾಗ ಒಂದು ಆಲೋಚನೆ ಇದೆಯಲ್ಲ, ಅದು ಆ್ಯಕ್ಚುಲಿ ಇದು ಅರ್ಥ ಆಗಲ್ಲ ತುಂಬ ಜನರಿಗೆ. ಯಾಕೆಂತ ಹೇಳಿದ್ರೆ ಅದು ಅವ್ರು ಎಕ್ಸ್ಪೀರಿಯನ್ಸ್ ಮಾಡಿರಲ್ಲ. ಬಟ್ ಎಕ್ಸ್ಪೀರಿಯನ್ಸ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ನಾವು ಏನು ಫುಡ್ ತಿಂತೀವಿ ಅದ್ರ ಮೇಲೆ ನಮ್ಮ ಒಂದು ಆ್ಯಟಿಟ್ಯೂಡು, ಬಿಹೇವಿಯರು ಎಲ್ಲ ಮ್ಯಾಟ್ರ್ ಆಗ್ತಾ ಇರುತ್ತೆ. ಬಟ್ ಏನು ಬೇಕಾದ್ರೂ ತಿನ್ಬೋದು ಮನುಷ್ಯನ ಬಾಡಿಗೆ, ಬಟ್ ಅದು ಯಾವ ಥರ ಒಂದು ಫಾರ್ಮೆಟಲ್ಲಿ ತಿನ್ನಬೇಕು ಅಂತ ಹೇಳೋದು ಮ್ಯಾಟ್ರ್ ಆಗುತ್ತೆ ಅಲ್ವಾ? ಖಂಡಿತ. ಎಸ್, ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಇನ್ನೊಂದು ಕ್ವಶನು ನೋಡುವ, ಇದು ಸೋಮನ ಕೇಳುವ. ಮನುಷ್ಯನಿಗೆ 2ನೇ ಬ್ರೈನ್ ಅಂದರೆ ಯಾವುದದು? 2ನೇ ಬ್ರೈನ್ ಮನ್ಸ ಅಲ್ಲ, ಒಂದು ಬ್ರೈನ್ ತಲೆಯಲ್ಲಿದೆ. ಒಂದು ಬ್ರೈನ್ ತಲೆಯಲ್ಲಿ ಅದು ಓಡುತ್ತಲ್ಲ. ಹೌದು. ಹಾಂ, ಇನ್ನೊಂದು ಬ್ರೈನ್ ಇದೆ, ಅದು ಯಾವುದು? ಬಾಡಿ ಅಲ್ಲ, ಯುವರ್ ಗಟ್, ಹೊಟ್ಟೆ. ನೀವು ಹೊಟ್ಟೆಗೆ ಏನು ತಿಂತೀರಾ ಅದ್ರ ಮೇಲೇನು ನಿಮ್ಮ ಬ್ರೈನು ಫಂಕ್ಷನ್ ಆಗುತ್ತೆ. ಸೊ ಇದಕ್ಕೆ ಯಾವ ಥರ ಇನ್ಫಾರ್ಮೇಷನ್ ಪಾಸ್ ಆಗುತ್ತೆ, ಅದೇ ಥರ ನಿಮ್ಮ ಹೊಟ್ಟೆಗೆ ಏನು ಫುಡ್ ಕೊಡ್ತೀರಾ ಅಂತ ಹೇಳೋ ತುಂಬ ಕೆಮಿಕಲ್ ಫುಡ್ ಕೊಟ್ಟು ಅನ್ವಾಂಟೆಡ್ ಟೈಮು, ಬೇರೆ ಬೇರೆ ಲೇಟ್ ನೈಟು, ಮಿಡ್ ನೈಟು ಅದೆಲ್ಲ ತಿಂದು ಅದನ್ನ ಹಾಳು ಮಾಡಿಕೊಂಡ್ರೆ ನಿಮ್ಮ ಬ್ರೈನಲ್ಲಿ ಬರೋ ಥಾಟ್ಸ್ ಕೂಡ ಹಾಳಾಗ್ತಾ ಇರುತ್ತೆ. ಇದನ್ನ ಕ್ಲಿಯರಾಗಿ ಅರ್ಥ ಮಾಡ್ಕೋಬೇಕು ಜನರು. ಬಟ್ ನಮಗೆ ಇದು ಸ್ಕೂಲಲ್ಲಿ ನಾವು ಇದು ಕಲ್ತಿಲ್ಲ ಇದ್ರ ಬಗ್ಗೆ. ಬಟ್ ಆ ಮಕ್ಕಳಿಗೆ ಹೇಳ್ಕೊಡ್ಬೇಕು, ಯುವರ್ ಗಟ್ ಈಸ್ ಯುವರ್ ಸೆಕೆಂಡ್ ಬ್ರೈನ್. ಎಸ್ ಅಲ್ಲ? ಗೊತ್ತಿರಲಿಲ್ಲ, ಈಗ ಗೊತ್ತಾಗುತ್ತೆ. ಇನ್ನೆಲ್ಲ ಗೊತ್ತಾಗ್ತಾ ಇರುತ್ತೆ. ಇನ್ಯಾವುದು ಔಷಧಿ ಇಡಲ್ಲ, ಎಲ್ರಿಗೂ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಮಾಡ್ತೀವಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನೀವು ಈಗ ನಮ್ಮದು ಅಲ್ಲಿ ನೋಡಿ, ಇಲ್ಲಿಂದನೇ ತೋರಿಸ್ಬಿಡಿ, ನಾವು ಹತ್ತಿರದಿಂದ ತೋರಿಸ್ಬೇಡ ಆಯಿತಾ? ಅಲ್ಲಿ ನೋಡಿ 2 ಕಾಟೇಜ್ ಇದೆ. ಆ ಕಾಟೇಜ್ ಈಗ ಲಾಂಚ್ ಆಗ್ತಾ ಇದೆ, ಸದ್ಯದಲ್ಲೇ ಬರ್ತಾ ಇದ್ದಾರೆ. ನಮ್ಮ ಮುಂಬೈಯಿಂದ ಲಾಂಚ್ ಮಾಡೋಕ್ಕೆ ಒಂದು ಸ್ಪೆಷಲ್ ಟೀಮು. ನೀವು ಏನಾದರೂ ಬುಕ್ ಮಾಡಿಲ್ಲ ಅಂತ ಹೇಳಿದ್ರೆ ಬುಕ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಸಿಗುವ. ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್. ಥ್ಯಾಂಕ್ ಯು ಫಾರ್, ನೋಡಿ ನೇಚರ್ ಕೂಡ ನಮಗೆ ಸಾಥ್ ಕೊಡ್ತಾ ಇದೆ. ಸೊ ಇಟ್ಸ್ ಅ ಬ್ಲೆಸ್ಸಿಂಗ್. ಥ್ಯಾಂಕ್ ಯು ಸೋ ಮಚ್. ರಿಟ್ರೀಟಿಗೆ ಬಂದಾಗ ಸಿಗುವ. ಆ್ಯಂಡ್ ಯಾರ್ಯಾರು ಸಪೋರ್ಟ್ ಮಾಡಿದ್ದೀರಾ ಅವರಿಗೆಲ್ಲ ಥ್ಯಾಂಕ್ ಯು ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋಕ್ಕೆ ಮರಿಬೇಡಿ. ಬಾಯ್. Yeah.